ನಾವೊಂದ ನಿನ ಕೇಳಿದೆ, ನಾ ಏನ ಮಾಡಿದೆ, ನಾ ಏನ ಹೇಳಿದೆ, ಏಕಿಂದು ಈ ತೀರ್ಪಯ ಅಯ್ಯ, ಈ ಶಿಕ್ಷೆ ನನಗೆ ಕಯ್ಯ. ಸ್ವಾಮಿ ಒಂದು ಮಾತನ್ನು ತಪ್ಪಾಗಿ ಆಡಲಿಲ್ಲ, ಯಾರನ್ನೂ ಅದನ್ನು ನೋಯಿಸಲಿಲ್ಲ, ಒಡೆದವರನ್ನು ಕೂಡ ತಿರುಗಿ ಒಡಲಿಲ್ಲ, ಬೈದವರನ್ನ ಬೈಲಿಲ್ಲ, ಕ್ರೂರವಾಗಿ ನನ್ನ ತಂದೆಯನ್ನು ಕೊಂದೊಡ್ತೇವೆ. ಪರಿಶುದ್ಧನಾದ ನನಗೆ ಪಾಪದ ಭಾರವನ್ನು ಹೊರಿಸಿ ತಂದೆಯಾದ ದೇವರು ಮುಖವನ್ನು ಮುಚ್ಚಿಕೊಳ್ತಾ ಇದ್ದಾರೆ. ತಂದೆಯಾದ ದೇವರ ಹತ್ರ ಒಂದು ಧರ್ಮ ಇದೆ, ಅದು ಪಾಪ ಸ್ವರೂಪಿಯಾದ ಯೇಸು ಕ್ರಿಸ್ತನನ್ನು ಕೂಡ ಬಿಡಲಿಲ್ಲ, ಶಿಲುಬೆಗೆ ಚಡಿಯುವಂತೆ ಮಾಡಿತು. ತಂದೆಯಾದ ದೇವರು ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ ಪಾಪದ ಜೀವಿತದ ಜೊತೆಗೆ. ಆ ಪಾಪ ದೀನದ ಆ ರೂಪಗಳು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಹಾಕಲ್ಪಟ್ಟಾಗ, ಅದನ್ನು ಪಾಪ ಸ್ವರೂಪಿಯಾಗಿ ಕಂಡಾಗ ತಂದೆಯಾದ ದೇವರು ಕೂಡ, ಪರಲೋಕ ಸೈನ್ಯ ಕೂಡ ಆತನ ಸಹಾಯಕ್ಕೆ ಬರಲಿಲ್ಲ. ಯಾಕಂದ್ರೆ ನೀನಿವತ್ತು ಪಾಪಿಯಾಗಿದ್ಯಾ, ನೀನು ಸಾಯಲೇಬೇಕು. ನೀತಿವಂತನಾದ ನನಗೆ, ಹಸಿ ಮರವಾದ ನನಗೆ, ಪರಿಶುದ್ಧತೆಯಲ್ಲಿ ನಡೆದ ನನಗೆ ಪಾಪದ ಭಾರ ಬಿದ್ದಾಗ ನಾನು ಶಿಲುಬೆಯನ್ನ ಹೇರ್ತಾ ಇದ್ದೀನಿ. ಇನ್ನ ಪಾಪದಲ್ಲೇ ಹುಟ್ಟಿ, ಪಾಪದಲ್ಲೇ ಬೆಳೆದು, ಪಾಪದಲ್ಲೇ ಜೀವಿಸಿ, ಪಾಪದಲ್ಲೇ ಸಾಯುವಂತ ಒಣ ಮರವಾಗಿರುವಂತ ನನ್ನ ನಿನ್ನ ಪರಿಸ್ಥಿತಿಯನ್ನ ದೇವರು ಶಿಲುಬೆಯನ್ನು ಹೊತ್ತಾಗಲು ಕೂಡ ಯೋಚನೆ ಮಾಡ್ತಾರೆ. ವಾಕ್ಯದ ಉಪದೇಶ ಇಲ್ಲ ಅಂದ್ರೆ, ಫಲ ಕೊಡಲಿಲ್ಲ ಅಂದ್ರೆ ಕತ್ತರಿಸಲ್ಪಡ್ತೀವಿ ಪ್ರೇಮೆ. ನಾನು ನೀನು ಕತ್ತರಿಸಲ್ಪಡಬೇಕಂತ ಆತನು ಅಲ್ಲಿ ಚಚ್ಚಲ್ಪಡಲಿಲ್ಲ. ನಾನು ನೀನು ಹಾಳಾಗ್ಲಿ, ನರಕಕ್ಕೆ ಹೋಗ್ಲಿ ಅಂತ ಆತ ಅಲ್ಲಿ ರಕ್ತವನ್ನು ಸುರಿಸಲಿಲ್ಲ. ಒಣ ಮರಗಳಾಗಬೇಡ್ರಿ, ದೇವರ ವಾಕ್ಯದಲ್ಲಿ ಚಿಗುರುಡಿರಿ ಎಂಬುದಾಗಿ ದೇವರು ಅಂತಿಮ ಕರೆಯನ್ನು ನನಗೂ ನಿನಗೂ ಕೊಡ್ತಾ ಇದ್ದೇನೆ. ಅದಕ್ಕೋಸ್ಕರವೇ ಆತನು ನನ್ನ ನಿನ್ನ ಪಾದಗಳನ್ನ ತೊಳೆಯಲಿಕ್ಕೆ ಮುಂದಾಗಿದ್ದು. ಅರ್ಥ ಆಗ್ತಾ ಇದೆಯಾ?